ಚಂದ್ರನ ಮೇಲೆ ಕಾಲಿಟ್ಟು ಯಶಸ್ಸು ಸಾಧಿಸಿ ಮಂಗಳಕ್ಕೆ ದಾರಿ ಹುಡುಕಿ ಶಹಬಾಜ್ ಅಂತ ಕರೆಸಿಕೊಂಡ ಬಾಹ್ಯಾಕಾಶ ನೌಕೆಯದು. ಅಂತಹ ಪ್ರತಿಷ್ಠಿತ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸದ್ಯ ಕ್ರೈಮ್ ಮಾಡ್ತಿದೆ ಅಂತ ಅಮೆರಿಕದ ಈ ಆಫೀಸರ್ ಆರೋಪ ಮಾಡ್ತಿದ್ದಾರೆ. ಯಾವುದು ಬಾಹ್ಯಾಕಾಶ ನೌಕೆ, ಏನು ಆರೋಪ ಅಂದ್ರ ಇಲ್ಲಿದೆ ಡೀಟೇಲ್ಸ್. ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದು ಅಮೆರಿಕದ ಹೆಮ್ಮೆ. ಕ್ಷಣಕ್ಕೊಂದು ರಿಸರ್ಚ್, ದಿನಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರುತ್ತೆ ನಾಸಾ. ನಾಸಾದ ಮಂಗಳ ಗ್ರಹದಲ್ಲಿ ಮಾನವನ ವಾಸದ ಬಗ್ಗೆ ರಿಸರ್ಚ್ ಮಾಡಿ ಕುತೂಹಲ ಕೆಡಿಸಿದೆ. ವಿಶ್ವದ ನಾನಾ ರಾಷ್ಟ್ರಗಳು ಮಂಗಳನ ಅಂಗಳದಲ್ಲಿ ವಸಾಹತು ಕಂಡುಕೊಳ್ಳುವ ಬಗ್ಗೆ ಭಾರಿ ಚರ್ಚೆಗಳು ನಡೀತಿವೆ. ಈ ಮಧ್ಯ ನಾಸಾ ಮಂಗಳ ಗ್ರಹಕ್ಕೆ ಮಕ್ಕಳನ್ನ ಕಳ್ಳ ಸಾಗಣೆ ಮಾಡುವ ಕೆಲಸ ಮಾಡಲಾಗ್ತಿದೆ ಅಂತ ಅಮೆರಿಕದ CIA ಮಾಜಿ ಅಧಿಕಾರಿ ರಾಬರ್ಟ್ ಡೇವಿಡ್ ಸ್ಟಿಲ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ನಾಸಾ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಮಂಗಳ ಗ್ರಹಕ್ಕೆ ಸಾಗಣೆ ಮಾಡ್ತಿದೆ. ಮಂಗಳ ಗ್ರಹದಲ್ಲಿ ನಾಸಾ ವಿಜ್ಞಾನಿಗಳು ಮಾರ್ಸ್ ಕಾಲೋನಿ ನಿರ್ಮಾಣ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು, ಅಲ್ಲಿ ಈ ಅಪಹರಣಕ್ಕೊಳಗಾದ ಮಕ್ಕಳನ್ನ ಇರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆದರೆ ರಾಬರ್ಟ್ ಡೇವಿಡ್ ಆರೋಪವನ್ನ ನಾಸಾ ತಳ್ಳಿ ಹಾಕಿದೆ. ರೆಡ್ ಪ್ಲಾನೆಟ್ ಅಂತ ಕರೆಸಿಕೊಳ್ಳೋ ಮಂಗಳ ಗ್ರಹದಲ್ಲಿ 81 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಮಾರ್ಸ್ನಲ್ಲಿ ಸೈಂಟಿಸ್ಟ್ಗಳು ಬದುಕೋಕೆ ಪರದಾಡುವಂತ ಪರಿಸ್ಥಿತಿ ಇರುತ್ತೆ. ಇಂಥದ್ರಲ್ಲಿ ಸಾಮಾನ್ಯ ಮಕ್ಕಳು ಅಲ್ಲಿ ಬದುಕೋದು ಅಸಾಧ್ಯ ಮಾತು ಅಂತ ನಾಸಾ ವಕ್ತಾರ ತಿಳಿಸಿದ್ದಾರೆ. ರಾಬರ್ಟ್ ಡೇವಿಡ್ ಸ್ಟಿಲ್ದು ಹುಚ್ಚಾಟ. ಈ ಹಿಂದೆ ಹಿಲರಿ ಕ್ಲಿಂಟನ್ಗೂ ಹಾಗೂ ಅಮೆರಿಕದ ಮಾಂಸದಂಧೆಕೋರರಿಗೂ ನಿಕಟ ಸಂಪರ್ಕ ಇದೆ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ನಾಸಾ ಬಗ್ಗೆ ಗಂಭೀರ ಆರೋಪ ಮಾಡಿ ಚರ್ಚೆಗೆ ಗ್ರಾಸವಾಗ್ತಿದ್ದಾರೆ. ರಾಬರ್ಟ್ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಆದರೂ ಇವರ ಕಮೆಂಟ್ ಬಗ್ಗೆ ಅಮೆರಿಕದಲ್ಲಿ ಭಾರಿ ಚರ್ಚೆ ನಡೆದಿದೆ. ಒಟ್ನಲ್ಲಿ CIA ಖಡಕ್ ಆಫೀಸರ್ ಅಂತ ಕರೆಸಿಕೊಂಡಿದ್ದ ರಾಬರ್ಟ್ ಸ್ಟಿಲ್ ಆರೋಪ ಸದ್ಯ ಅಮೆರಿಕದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ನಾಸಾ ವಿಜ್ಞಾನಿಗಳು 90% ಎಕ್ಸ್ಪೆರಿಮೆಂಟ್ಗಳನ್ನ ಯಾರಿಗೂ ತಿಳಿಯದ ಹಾಗೆ ನಿರ್ವಹಿಸುವುದರಿಂದ ಸ್ಟೀಲ್ ಹೇಳಿಕೆಯನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಒಂದು ವರ್ಗದ ಜನರು ಮಾತನಾಡ್ತಿದ್ರೆ, ಇನ್ನೊಂದು ವರ್ಗದ ಜನ ಮಕ್ಕಳನ್ನ ಮಂಗಳ ಗ್ರಹಕ್ಕೆ ಸಾಗಿಸಿದ್ರೆ ಆಗೋ ಉಪಯೋಗವಾದರೂ ಏನು ಅಂತ ಮಾತನಾಡಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.